ನಮ್ಮೆಲ್ಲ ಆತ್ಮೀಯ ಬಾಂಧವರೇ, ಇಂದಿನ ದಿನ ನೈಸರ್ಗಿಕ ಕೃಷಿಯಲ್ಲಿ ಸಾರಜನಕದ ಪಾತ್ರ ಹಾಗೂ ನೆಟ್ಸ್ ಆಫ್ ಬಯೋಫಿಟ್ ನೈಸರ್ಗಿಕ ಕೃಷಿಯಲ್ಲಿ ಹೇಗೆಲ್ಲ ಸಹಕಾರಿಯಾಗಿದೆ ಹಾಗೂ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಯೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಬೆಳೆಗಳಿಗೆ ಗೊಬ್ಬರ ಹಾಕೋ ಒಂದು ಹೊಸ ತುಂಬಾನೇ ಸ್ಮಾರ್ಟ್ ವಿಧಾನದ ಬಗ್ಗೆ ಮಾತಾಡೋಣ. ಇದು ಕೃಷಿಯ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ಅದ್ಭುತ ಪರಿಹಾರ ಅಂತಾನೆ ಹೇಳಬಹುದು. ಒಂದು ಕ್ಷಣ ಯೋಚನೆ ಮಾಡಿ. ರೈತರು ಕಷ್ಟಪಟ್ಟು ದುಡ್ದ ದುಡ್ಡಲ್ಲಿ ತಂದ ಗೊಬ್ಬರದಲ್ಲಿ ಮುಕ್ಕಾಲು ಪಾಲು ಗಿಡಗಳಿಗೆ ಸೇರ್ದೆ ಹಾಗೆ ವ್ಯರ್ಥವಾಗಿ ಹೋದ್ರೆ ಹೇಗಾಗ್ಬೇಕು ಕೂಡ. ದುರದೃಷ್ಟ ಅಂದ್ರೆ ಇವತ್ತಿನ ರಾಸಾಯನಿಕ ಕೃಷಿಯಲ್ಲಿ ಆಗ್ತಿರೋದೇ ಇದು. ಇದೊಂದು ನಿಜಕ್ಕೂ ದೊಡ್ಡ ಸವಾಲು. ನೋಡಿ, ಯಾವುದೇ ಗಿಡ ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಸಾರಜನಕ ಅಂದ್ರೆ ನೈಟ್ರೋಜನ್ ಅನ್ನೋ ಪೋಷಕಾಂಶ ಬೇಕೇ ಬೇಕು ಅಲ್ವಾ? ದಶಕಗಳಿಂದ ಈ ನೈಟ್ರೋಜನ್ ಕೊಡೋಕೆ ಇಡೀ ಜಗತ್ತೇ ಬಳಸ್ತಾ ಬಂದಿರೋದು ರಾಸಾಯನಿಕ ಯೂರಿಯಾನ. ಸರಿ, ಹಾಗಾದ್ರೆ ಈ ಯೂರಿಯಾ ಬಳಸೋದ್ರಲ್ಲಿ ಏನಪ್ಪ ಸಮಸ್ಯೆ? ಮೇಲ್ನೋಟಕ್ಕೆ ಇದು ಒಳ್ಳೆ ಪರಿಹಾರದ ಹಾಗೆ ಕಂಡ್ರೂ ಇದರ ಹಿಂದೆ ಕೆಲವು ದೊಡ್ಡ ಸಮಸ್ಯೆಗಳು ಅಡಗಿವೆ. ಅದೇನು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಯೂರಿಯಾ ಚೀಲದ ಮೇಲೆ 46% ನೈಟ್ರೋಜನ್ ಅಂತ ದೊಡ್ಡದಾಗಿ ಬರೆದಿರುತ್ತೆ. ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ. ಆದ್ರೆ ನಿಜವಾಗ್ಲೂ ಏನಾಗುತ್ತೆ ಗೊತ್ತಾ? ನಾವು ಅದನ್ನ ಭೂಮಿಗೆ ಹಾಕಿದ ಮೇಲೆ ಅದರಲ್ಲಿ ಸುಮಾರು 70% ರಷ್ಟು ಗಿಡಕ್ಕೆ ಸಿಗೋದೇ ಇಲ್ಲ. ಅದು ಗಾಳಿ ಅಥವಾ ನೀರಿನಲ್ಲಿ ಪೂಲಾಗಿ ಹೋಗುತ್ತೆ. ಈ ಚಾರ್ಟ್ ನೋಡಿದ್ರೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ನಾವು ಹಾಕೋ 100 ರೂಪಾಯಿ ಗೊಬ್ಬರದಲ್ಲಿ ಬರೀ 30 ರಿಂದ 40 ರೂಪಾಯಿ ಅಷ್ಟೇ ಗಿಡಕ್ಕೆ ಹೋಗೋದು. ಉಳಿದ 60-70 ರೂಪಾಯಿ ಸಂಪೂರ್ಣ ವೇಸ್ಟ್. ಅಂದ್ರೆ ನಮ್ಮ ಹಣನೂ ಹೋಯ್ತು, ಗೊಬ್ಬರನೂ ಹೋಯ್ತು. ಹಾಗಾದ್ರೆ ಈ ಗೊಬ್ಬರ ಎಲ್ಲಿಗೆ ಹೋಗುತ್ತೆ? ಇದು 2 ರೀತಿ ವೇಸ್ಟ್ ಆಗುತ್ತೆ. ಒಂದು, ಬಿಸಿಲಿಗೆ ಆವಿಯಾಗಿ ಗಾಳಿ ಸೇರ್ಕೊಳ್ಳುತ್ತೆ. ಇನ್ನೊಂದು, ಮಳೆ ಬಂದಾಗ ನೀರಿನ ಜೊತೆ ಕರಗಿ ಮಣ್ಣಿನಿಂದ ಕೆಳಗಿಳಿದು ನಮ್ಮ ಅಂತರ್ಜಲ ಸೇರುತ್ತೆ. ಅಂದ್ರೆ ನಮ್ಮ ಕುಡಿಯೋ ನೀರನ್ನು ಹಾಳು ಮಾಡುತ್ತೆ. ಇದೆಲ್ಲದಕ್ಕಿಂತ ದೊಡ್ಡ ಅಪಾಯ ಅಂದ್ರೆ ಮಣ್ಣಿಗಾಗೋ ದೀರ್ಘಕಾಲದ ಹಾನಿ. ಯೂರಿಯಾನ ಪದೇ ಪದೇ ಬಳಸೋದ್ರಿಂದ ಮಣ್ಣಲ್ಲಿರೋ ಕೋಟ್ಯಾಂತರ ಒಳ್ಳೆ ಸೂಕ್ಷ್ಮ ಜೀವಿಗಳು ಸತ್ ಹೋಗ್ತವೆ. ಇದ್ರಿಂದ ಮಣ್ಣು ತನ್ನ ಜೀವಸತ್ವ ಕಳ್ಕೊಂಡು ಒಂದ್ ರೀತಿ ಸತ್ತ ಹಾಗೆ ಆಗ್ಬಿಡುತ್ತೆ. ಅಯ್ಯೋ, ಇಷ್ಟೆಲ್ಲ ಸಮಸ್ಯೆ ಇದೆಯಾ ಅಂತ ಗಾಬರಿ ಆಗ್ಬೇಡಿ. ಇದಕ್ಕೆ ಪ್ರಕೃತಿಯಲ್ಲೇ ಒಂದು ಅದ್ಭುತವಾದ ಪರಿಹಾರ ಇದೆ. ಅದೊಂದು ರಾಸಾಯನಿಕ ಅಲ್ಲ, ಬದಲಿಗೆ ಒಂದು ಜೀವಂತ ಪರಿಹಾರ. ಈ ಪರಿಹಾರದ ಹೆಸರು ಬಯೋಫಿಟ್ ಎನ್ ಮತ್ತು ಇದರ ಹೀರೋ ಅಜೋಟೋಬ್ಯಾಕ್ಟರ್ ಅನ್ನೋ ಒಂದು ಸೂಕ್ಷ್ಮ ಜೀವಿ. ಇದು ಯಾವುದೋ ಕೆಮಿಕಲ್ ಅಲ್ಲ, ಇದು ನಮ್ಮ ಕಣ್ಣಿಗೆ ಕಾಣಿಸದ ಒಂದು ಉಪಯುಕ್ತ ಜೀವಂತ ಬ್ಯಾಕ್ಟೀರಿಯಾ. ಹಾಗಾದ್ರೆ ಈ ಪುಟ್ಟ ಬ್ಯಾಕ್ಟೀರಿಯಾ ಏನ್ ಕೆಲಸ ಮಾಡುತ್ತೆ? ತುಂಬಾನೇ ಸಿಂಪಲ್. ಮೊದಲನೇದಾಗಿ ಇದು ಗಿಡದ ಬೇರಿನ ಸುತ್ತ ಜಾಗ ಮಾಡ್ಕೊಳ್ಳುತ್ತೆ. ಆಮೇಲೆ ನಮ್ಮ ಸುತ್ತಮುತ್ತ ಇರೋ ಗಾಳಿಯಲ್ಲಿ ಹೇರಳವಾದ ನೈಟ್ರೋಜನ್ ಇದೆಯಲ್ವಾ, ಅದನ್ನ ಹಿಡಿದುಕೊಳ್ಳುತ್ತೆ. ಕೊನೆಗೆ ಆ ನೈಟ್ರೋಜನ್ ಅನ್ನು ಗಿಡಕ್ಕೆ ಬೇಕಾದ ಆಹಾರದ ರೂಪಕ್ಕೆ ಬದಲಾಯಿಸಿ ನಿಧಾನವಾಗಿ ಕೊಡ್ತಾ ಇರುತ್ತೆ. ಅಂದ್ರೆ ಪ್ರತಿಯೊಂದು ಗಿಡದ ಹತ್ರನೂ ಒಂದು ಮಿನಿ ಗೊಬ್ಬರ ಫ್ಯಾಕ್ಟರಿ ಇದ್ದ ಹಾಗೆ. ಈಗ ಈ ನೈಸರ್ಗಿಕ ವಿಧಾನದ ನಿಜವಾದ ಪ್ರಯೋಜನಗಳನ್ನು ನೋಡೋಣ. ನಾವು ಮೊದಲು ಚರ್ಚೆ ಮಾಡಿದ ರಾಸಾಯನಿಕಗಳ ಪ್ರತಿಯೊಂದು ಸಮಸ್ಯೆಗೂ ಇದು ಪರಿಹಾರ ಕೊಡುತ್ತೆ. ಈ ನಂಬರ್ ನೋಡಿ,
25ರಿಂದ 60%. ಅಂದ್ರೆ ಬಯೋಫಿಟ್ ಎನ್ ಬಳಸೋದ್ರಿಂದ ನಾವು ರಾಸಾಯನಿಕ ಗೊಬ್ಬರದ ಖರ್ಚನ್ನ ಸುಮಾರು ಅರ್ಧದಷ್ಟು ಕಡಿಮೆ ಮಾಡಬಹುದು. ಇದು ರೈತರಿಗೆ ನೇರವಾಗಿ ಆಗೋ ದೊಡ್ಡ ಉಳಿತಾಯ ಅಲ್ವಾ? ಈ ಹೋಲಿಕೆ ನೋಡಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯೂರಿಯಾ ಹಾಕಿದಾಗ ಒಂದೇ ಸಲ ಜಾಸ್ತಿ ಗೊಬ್ಬರ ಸಿಗುತ್ತೆ, ಆದ್ರೆ ಜಾಸ್ತಿ ವೇಸ್ಟ್ ಆಗುತ್ತೆ. ಆದ್ರೆ ಬಯೋಫಿಟ್ ಎನ್ ಗಿಡಕ್ಕೆ ಬೇಕಾದ ಹಾಗೆ ನಿಧಾನವಾಗಿ ಸಪ್ಲೈ ಮಾಡುತ್ತೆ. ಯೂರಿಯಾ ಮಣ್ಣನ್ನ ಹಾಳು ಮಾಡಿದ್ರೆ ಬಯೋಫಿಟ್ ಎನ್ ಮಣ್ಣಿನ ಆರೋಗ್ಯನ ವಾಪಸ್ ತರುತ್ತೆ. ಕೊನೆಗೆ ಖರ್ಚಿನ ವಿಷಯಕ್ಕೆ ಬಂದ್ರೆ ಯೂರಿಯಾದಲ್ಲಿ ವೇಸ್ಟ್ ಜಾಸ್ತಿ, ಹಾಗಾಗಿ ಖರ್ಚು ಜಾಸ್ತಿ. ಆದ್ರೆ ಬಯೋಫಿಟ್ ಎನ್ ಒಟ್ಟಾರೆ ಖರ್ಚನ್ನೇ ಕಡಿಮೆ ಮಾಡುತ್ತೆ. ಸರಿ, ಇದರ ಒಳ್ಳೆತನ ಎಲ್ಲ ಗೊತ್ತಾಯ್ತು. ಹಾಗಾದ್ರೆ ಇದನ್ನ ನಮ್ಮ ಬೆಳೆಗಳಿಗೆ ಹೇಗೆ ಬೆಳೆಸೋದು ಅದನ್ನು ನೋಡೋಣ ಬನ್ನಿ. ಗೋಧಿ, ಜೋಳ, ಮುಸುಕಿನ ಜೋಳದಂತಹ ಧಾನ್ಯದ ಬೆಳೆಗಳಿಗೆ ಬಿತ್ತನೆ ಮಾಡೋಕು ಮುಂಚೆ ಬೀಜೋಪಚಾರ ಮಾಡೋದು ಬೆಸ್ಟ್. ಪ್ರತಿ ಕೆಜಿ ಬೀಜಕ್ಕೆ 15ರಿಂದ 20 ಮಿಲಿಯಷ್ಟು ಬಳಸಿದ್ರೆ ಸಾಕು. ಬೀಜ ಮೊಳಕೆ ಒಡೆಯುವಾಗಲೇ ಬ್ಯಾಕ್ಟೀರಿಯಾಗಳು ಬೇರಿನಲ್ಲಿ ಕೆಲಸ ಶುರು ಮಾಡ್ತವೆ. ತರಕಾರಿ ಮತ್ತೆ ಹಣ್ಣು ಹಂಪಲುಗಳಿಗೆ ಗಿಡ ಬೆಳೆಯೋ ಟೈಮಲ್ಲಿ ಎಲೆಗಳ ಮೇಲೆ ಸ್ಪ್ರೇ ಮಾಡಬಹುದು ಅಥವಾ ಡ್ರಿಪ್ ಮೂಲಕ ಮಣ್ಣಿಗೆ ಕೊಡಬಹುದು. ಪ್ರತಿ 15-20 ದಿನಕ್ಕೊಮ್ಮೆ 1 ಎಕರೆಗೆ 1 ಅಥವಾ 2 ಲೀಟರ್ ಬೆಳೆಸಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಇನ್ನು ಭತ್ತ, ಕಬ್ಬು ಅಂದ್ರೆ ನಾಟಿ ಮಾಡೋ ಬೆಳೆಗಳಿಗೆ ಒಂದು ತುಂಬಾನೇ ಸುಲಭದ ವಿಧಾನ ಇದೆ. ಸಸಿಗಳನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಅವುಗಳ ಬೇರುಗಳನ್ನ ಬಯೋಫಿಟ್ ಎನ್ ದ್ರಾವಣದಲ್ಲಿ ಒಂದು ಅರ್ಧ ಗಂಟೆ ಅದ್ದಿಟ್ರೆ ಅವು ಹೊಸ ಜಾಗದಲ್ಲಿ ಬೇಗ ಆರೋಗ್ಯವಾಗಿ ಬೇರು ಬಿಡ್ತವೆ. ಮಾವಿನ ತೋಟ, ತೆಂಗಿನ ತೋಟದಂತಹ ದೀರ್ಘಕಾಲಿಕ ಬೆಳೆಗಳಿಗೆ ವರ್ಷಕ್ಕೆ 7 ಸಾರಿ ಬಳಸಿದ್ರೆ ಸಾಕು. 1 ಸಾರಿ ಮಳೆಗಾಲ ಶುರುವಾಗೋ ಮೊದಲು, ಮತ್ತೊಂದು ಸಾರಿ ಮಳೆಗಾಲ ಮುಗಿದ ಮೇಲೆ. ಇದು ವರ್ಷ ಪೂರ್ತಿ ಮರಗಳ ಆರೋಗ್ಯವನ್ನ ಕಾಪಾಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಕೃಷಿಯ ನಿಜವಾದ ಭವಿಷ್ಯ ನಾವು ಅಂಗಡಿಯಿಂದ ತರೋ ರಾಸಾಯನಿಕ ಚೀಲದಲ್ಲಿದೆಯೋ ಅಥವಾ ನಮ್ಮ ಕಾಲು ಕೆಳಗಿರೋ ಈ ಜೀವಂತ ಮಣ್ಣಲ್ಲಿದೆಯೋ? ಯೋಚಿಸಬೇಕಾದ ವಿಷಯ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ನಾವು ರಂಜಕದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನೆಟ್ಸ್ ಆಫ್ ರಾಕರ್ಸ್ ಚಾನೆಲ್ ಫಾಲೋ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದಗಳು.